ಈ ವಿಡಿಯೋದಲ್ಲಿ ಸ್ವಂತ ಮನೆ ಮಾಡ್ಕೋಬೇಕಾ ಬೇಡವಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಹೇಳ್ಬೇಕು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಆಗಿರ್ಲಿ, ತುಂಬಾ ಗುರುಜಿಗಳಿರ್ತಾರಲ್ವಾ, ಈ ಫೈನಾನ್ಷಿಯಲ್ ನಾಲೆಜ್ ಕೊಡೋರು, ಇವರೆಲ್ಲ ಹೇಳೋದೇನು ಅಂತ ಅಂದ್ರೆ ಆದಷ್ಟು ಈ ಮನೆ ತಗೋಬೇಡಿ. ಮನೆ ಖರೀದಿಸಿ ಮಾಡ್ಬಿಟ್ರೆ ನೀವು ಲೋನ್ ಅಲ್ಲಿ ತಗೊಳಕೊಂಡ್ಬಿಡ್ತೀರಾ. 20 ವರ್ಷ ಕಟ್ಟಬೇಕು. ಒಂದ್ ವೇಳೆ ಏನಾದ್ರು 1 ಕೋಟಿ ಮನೆ ತಗೊಂಡ್ರೆ ಒಂದ್ ಅಂದಾಜು ಮಿನಿಮಮ್ ಇಲ್ಲ ಅಂದ್ರೂ 1 ಕೋಟಿ ಮನೆಗೆ 2 ಕೋಟಿ ಕಟ್ಟಬೇಕಾಗುತ್ತೆ. ಈ ತರ ಎಲ್ಲ ತುಂಬಾನೇ ವಿಷಯಗಳು ಹೇಳ್ತಾರೆ. ಈ ವಿಡಿಯೋದಲ್ಲಿ ನನಗೇನ್ ಗೊತ್ತಿದೆ ಅದನ್ನ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅನ್ನೋದನ್ನ, ಮತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸು, ಹಾಗೆ ನನಗೆ ಗೊತ್ತಿರುವಂತಹ ಮಾಹಿತಿ ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಯ್ತಾ? ಸೊ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ. ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾನು ನಿಮ್ಮ ಬಾಲಕೃಷ್ಣ, ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ನಿಜವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಬಂದ್ಬಿಡು ಸ್ನೇಹಿತರೆ, ಮೇನ್ ಆಗಿ ಸ್ವಂತ ಮನೆ ಬೇಕೋ ಬೇಡೋ ಅನ್ನೋದನ್ನ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ. ಆಯ್ತಾ? ನಾವು ದೊಡ್ಡ ದೊಡ್ಡ ಗುರುಗಳಲ್ಲ, ಫೈನಾನ್ಷಿಯಲ್ ಪ್ಲಾನರ್ ಅಲ್ಲ, ಅದ್ರ ಜೊತೆಗೆ ಯಾವುದೇ ತರ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಕೂಡ ಅಲ್ಲ. ಬಟ್ ಏನಂತಂದ್ರೆ ನನಗೆ ಗೊತ್ತಿರೋದನ್ನ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಹೇಳೋದೇನಪ್ಪಾ ಅಂತಂದ್ರೆ ಸ್ವಂತ ಮನೆ ಮಾಡ್ಕೋಬೇಡಿ, ಅದ್ರ ಬದಲಾಗಿ ನೀವು ಯಾಕೆ ಸುಮ್ಮನೆ ಸಾಲದಲ್ಲಿ ತಗೊಳಕೊಂತೀರಾ, ಅದ್ರ ಬದಲಾಗಿ ನೀವು ಮ್ಯೂಚುವಲ್ ಫಂಡ್ ಮಾಡಿ, ಆ ತರ ಮಾಡಿ ಈ ತರ ಮಾಡಿ 20 ವರ್ಷವರೆಗೂ ವೆಯ್ಟ್ ಮಾಡಿ, ಅದಾದ್ಮೇಲೆ ನೀವೇನ್ ದುಡ್ಡು ಹಾಕಿರ್ತೀರಾ ಅದು 10 ಕೋಟಿ 20 ಕೋಟಿ 30 ಕೋಟಿ ಆಗುತ್ತೆ. ಅದ್ರ ಬದಲಾಗಿ ಯಾವುದೇ ಕಾರಣಕ್ಕೂ, ಯಾಕಂದ್ರೆ ಇವಾಗ ನಾವು ಬೆಂಗಳೂರಲ್ಲಿ ಇರಲ್ಲ, ಒಂದ್ ವೇಳೆ ಹೈದರಾಬಾದ್ಗೆ ಹೋಗ್ತೀವಿ, ಚೆನ್ನೈಗೆ ಹೋಗ್ತೀವಿ, ಎಲ್ಲಾದ್ರೂ ಶಿಫ್ಟ್ ಆಗ್ತಾ ಇರ್ತೀವಿ ಅಂತ, ಇವೆಲ್ಲ ಬಂದ್ಬಿಟ್ಟು ಏನಂತಂದ್ರೆ ಪುಸ್ತಕದ ಬದನೆಕಾಯಿ ಅಂತ ಕೇಳಿರ್ತೀರ ಎಲ್ಲರಿಗೂ. ಸೊ ಅಲ್ಲಿದೆ ಜ್ಞಾನ ಇದು ತಗೊಂಡಿರೋದು, ಇದೆಲ್ಲ ತುಂಬಾ ಹಳೇದಾಗ್ಬಿಟ್ಟಿದೆ. ಇದು ಎಲ್ಲರಿಗೂ ಅನ್ವಯಿಸಿದಲ್ಲಿ ಸ್ವಂತ ಮನೆ ಯಾರು ತಗೋಬೇಕು ಯಾರು ತಗೋಬಾರ್ದು ಅನ್ನೋದನ್ನ ತಿಳಿಸ್ಕೊಡಕ್ ಟ್ರೈ ಮಾಡ್ತೀನಿ. ಸೊ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ, ನಾನೊಬ್ಬ ಆಟೋ ಡ್ರೈವರ್. ಆಯ್ತಾ? ನನ್ನ ಹತ್ರ ಬಂದ್ಬಿಟ್ಟು ನಂದು ಸ್ವಂತ ಮನೆ ಇರೋದು. ಸೊ ಸ್ವಂತ ಮನೆ ಇರಬೇಕಾ ಬೇಡವಾ ಅಂತ ಕೇಳೋದಾದ್ರೆ, ಸ್ವಂತ ಮನೆ ಇರಬೇಕಾಗುತ್ತೆ. ಯಾರಿಗೆ? ಯಾರೆಲ್ಲ ಈ ನಮ್ಮಂತಹ ಆಟೋ ಡ್ರೈವರ್ಗಳಾಗಿರ್ಬೋದು, ಮತ್ತೆ ಕ್ಯಾಬ್ ಡ್ರೈವರ್ಸ್ ಆಗಿರ್ಲಿ, ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಯಾರೆಲ್ಲ ಇದಾರೆ ಅವರೆಲ್ಲರಿಗೂ ಬೇಕೇ ಬೇಕು. ಯಾಕಂದ್ರೆ ಅವ್ರು ಬಂದ್ಬಿಟ್ಟು ಇವಾಗ ನಾವು ಬೆಂಗಳೂರಲ್ಲಿ ಮನೆ ಇರ್ತೀವಿ, ಇಲ್ಲ ಎಲ್ಲೋ ಒಂದ್ ಕಡೆ ಮನೆ ಇರುತ್ತೆ, ಸರಿನಾ? ಅವ್ರು ಬಂದ್ಬಿಟ್ಟು ಇವತ್ತು ನಾವು ಇಲ್ಲಿರ್ತೀವಿ ನಾಳೆ ಅಲ್ಲಿರ್ತೀವಿ ಅಂತ ಹೇಳಕ್ ಆಗಲ್ಲ. ನಾವು ಸುತ್ತಾಡ್ಬೋದು, ಲಾಸ್ಟಿಗೆ ಬರ್ಬೇಕಿರೋದೇನು ನಿಮ್ ಮನೆಗೇನೆ. ಇದು ಬಂದ್ಬಿಟ್ಟು ಎಷ್ಟು ಜನಕ್ಕೆ ಮನೆ ಇರಬೇಕು ಅಂತ ಕೇಳೋದಾದ್ರೆ, ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇರೋರಿಗೆ, ಈ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಏನ್ ಮಾಡ್ತಾರೆ ಅವ್ರಿಗೆ, ಅದ್ರ ಜೊತೆಗೆ ಕೂಲಿ ಕಾರ್ಮಿಕರೆಲ್ಲ ಏನ್ ಕೆಲಸ ಮಾಡ್ತಾರಲ್ವಾ ಅವ್ರೆಲ್ಲರಿಗೂ ಮನೆ ಇರ್ಲೇಬೇಕು, ಮಸ್ಟ್ ಅಂಡ್ ಶುಡ್ ಆಗಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ ಕೆಲ್ಸಗಳು ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಕೆಲಸ ಅಲ್ಲ ನಮ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇರೋದು. ಆಯ್ತಾ? ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾಳೆ ದಿವಸ ಏನಾದ್ರು ಒಂದು ಆಕ್ಸಿಡೆಂಟ್ ಆಗೋಯ್ತು, ಏನೋ ಒಂದಾಯ್ತು, ಕೈಯೇ ಕಟ್ಟಾಗೋಯ್ತು, ಇಲ್ಲ ಕಾಲೇ ಕಟ್ಟಾಗೋಯ್ತು, ಆ ಟೈಮಲ್ಲಿ ಏನ್ ಮಾಡ್ತೀರಾ? ಸ್ವಂತ ಮನೆ ಇಲ್ಲ ಅಂತಂದ್ರೆ, ಇವಾಗೇನೋ ಗಟ್ಟಿಯಾಗಿದ್ದೀವಿ, ನಾನು ಕೂಡ ಆಟೋ ಡ್ರೈವರೇ, ಇವಾಗ ನಾನು ಗಟ್ಟಿಯಾಗಿದ್ದೀನಿ, ಹೋಗಿ ಸುತ್ಕೊಂಡು ಹೆಂಗೋ ಒಂದ್ 4 ಕಾಸು ದುಡ್ಕೊಂಡ್ಬಂದು ಮನೆ ಬಾಡಿಗೆ ಕಟ್ಟೋದಾಗ್ಲಿ ಎಲ್ಲ ಮ್ಯಾನೇಜ್ ಮಾಡ್ತೀವಿ. ಆದ್ರೆ ಏನಾದ್ರೂ ಒಂದ್ ವೇಳೆ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಎಲ್ಲಿಗೆ ಹೋಗ್ತೀರಾ? ಎಲ್ಲಾ ಡ್ರೈವರ್ಗಳ ಪರಿಸ್ಥಿತಿ ಕೂಡ ಒಂದೇ ತರ ಇರಲ್ಲ, ಎಲ್ಲಾರ್ದು ಜೀವನ ಒಂದೇ ತರ ಇರಲ್ಲ. ಕೆಲವೊಬ್ರು ಹೇಳ್ಬೋದು, ಏಪ್ಪ ನನ್ಗೆ ಊರಲ್ಲಿ ಜಾಗ ಐತೆ, ಜಮೀನ್ ಐತೆ ಅಂತವ್ರು ಓಕೆ. ಬಟ್ ಎಷ್ಟು ಜನ ಇರುತ್ತೆ? ನನ್ ಕೇಳೋದಾದ್ರೆ ಒಂದು 100ರಲ್ಲಿ ಒಂದು 10 ಜನ ಇರ್ಬೋದೇನೋ, ಒಂದು 10% ಅಷ್ಟು ಜನಕ್ಕೆ ಊರು ಸ್ವಂತ, ಅಲ್ಲಿ ಮನೆ ಜಾಗ ಜಮೀನ್ ಅಂತ ಇರುತ್ತೆ. ಇನ್ 90% ಜನಕ್ಕೆ ಆ ತರ ಯಾವುದೇ ತರ ಅವಕಾಶ ಇರಲ್ಲ. ಆಯ್ತಾ? ಜಮೀನ್ ಜಾಗ ಇರಲ್ಲ, ಮನೆ ಇರಲ್ಲ, ಅವ್ರ ಹೆಂಗೋ ವಲಸೆ ಬಂದಿರ್ತಾರೆ, ಏನೋ ಒಂದ್ ಜೀವನ ಮಾಡ್ಬೇಕು, ಫ್ಯಾಮಿಲಿ ಅವ್ರನ್ನ ಸಾಕ್ಬೇಕು ಅಂತ ಅನ್ಬಿಟ್ಟು ಎಲ್ಲೋ ಒಂದ್ ಕಡೆ ವಲಸೆ ಹೋಗಿರ್ತಾರೆ. ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಎಲ್ಲಾದ್ರೂ ಗುರು, ಸರಿನಾ? ಬರೀ ಬೆಂಗಳೂರು ಅಂತಾನೆ ಹೇಳಲ್ಲ. ಆದ್ರೆ ಎಲ್ಲೇ ಹೋದ್ರು ಕೂಡ, ಈ ಯಾವುದೇ ಸ್ಟೇಟ್ಗೆ ಹೋಗ್ಲಿ, ಇಡೀ ಭಾರತ ದೇಶದಲ್ಲಿ ಎಲ್ಲೇ ಜೀವನಕ್ಕಂತ ಕಟ್ಕೊಳಕಂತ ಹೋಗಿರ್ತಾರೆ, ಅಲ್ಲಿ ಈ ನಮ್ಮಂತಹ ಕೆಲ್ಸಗಳು ಮಾಡ್ತೀವಲ್ಲ, ಕೂಲಿ ಕೆಲಸ ಆಗ್ಲಿ, ಗಾರೆ ಕೆಲಸ, ನಮ್ ಈ ಡ್ರೈವಿಂಗ್ ಕೆಲಸ, ಡೆಲಿವರಿ ಜಾಬ್, ಇವ್ರಿಗೆಲ್ಲರಿಗೂ ಸ್ವಂತ ಮನೆ ಇರಲೇಬೇಕು. ಅವಾಗ್ಲೇ ಹೇಳ್ದಂಗೆ, ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ಒಂದ್ ಕಾಲ್ ಕಟ್ಟಾಯ್ತು, ಕೈ ಕಟ್ಟಾಯ್ತು, ಎಲ್ಲೋಯ್ತೀರಾ? ಅಟ್ಲೀಸ್ಟ್ ಬಿಡಿಯಪ್ಪ ಆಯ್ತು, ಏನೋ ಒಂದು ಭಿಕ್ಷೆ ಬಿಡ್ಕೊಂಡಾದ್ರೂ ಬಂದು ತಿಂತೀವಿ ಅಂತ ಹೇಳ್ಬೋದು. ಇಲ್ಲ ಯಾವ್ದೋ ಗೌರ್ಮೆಂಟ್ ಅವ್ರ ಹೆಂಗೋ ಅಕ್ಕಿ ಫ್ರೀ ಕೊಡ್ತಾ ಇದಾರೆ, ಒಂದು ರೇಷನ್ ಕಾರ್ಡ್ ಮಾಡ್ಕೊಂಡು ನಾವು ಅಕ್ಕಿ ಆದ್ರೂ ತಿನ್ಬೋದು. ಅಟ್ಲೀಸ್ಟ್ 3 ಹೊತ್ತು ತಿಂದಿಲ್ಲ ಅಂದ್ರೆ 2 ಹೊತ್ತಾದ್ರೂ ತಿನ್ಬೋದು, ಇಲ್ಲ 1 ಹೊತ್ತು ಆದ್ರೂ ತಿನ್ಬೋದು. ಸ್ವಂತ ಮನೆ ಇತ್ತು ಅಂತಂದ್ರೆ ಈ ಬೆನಿಫಿಟ್. ಈ ಯಾರು ದೊಡ್ಡ ದೊಡ್ಡ ಗುರೂಜಿಗಳು ಸೂಟಿ ಸುಬುಟಿ ಸಾಕೊಂಬಂದ್ ಹೇಳ್ತಾರಲ್ವಾ, ಅದು ಎಂತವ್ರಿಗೆ ಅಂತ ಅಂದ್ರೆ, ಮೇಯ್ನು ಯಾರೆಲ್ಲ ಒಂದು 2 ಲಕ್ಷ 5 ಲಕ್ಷ 3 ಲಕ್ಷ ತಿಂಗ್ಳಿಗೆ ದುಡಿತಾರಲ್ವಾ ಅಂತವ್ರಿಗೆ ಓಕೆ. ಅಂತವ್ರಿಗೆ ಬೇಕಾದ್ರೆ ಹೇಳ್ಬೋದು, ಬಿಡಪ್ಪ ಹೆಂಗೋ ಇನ್ನು ದುಡ್ಡು ಅವ್ರಿಗೆ ಅಮೌಂಟ್ ಬರ್ತಿರುತ್ತೆ,
ಅದನ್ನ ಎಲ್ಲೋ ಒಂದ್ ಕಡೆ ಹೂಡಿಕೆ ಮಾಡ್ತಾರೆ. ಯಾವುದೋ ಒಂದು FDನೋ ಇಲ್ಲ ಯಾವುದೋ ಶೇರ್ ಮಾರ್ಕೆಟಲ್ಲೋ ಎಲ್ಲೋ ಒಂದ್ ಕಡೆ ಒಂದು ಲಂಸಮ್ ದುಡ್ಡು ಬರುತ್ತೆ. ಅವ್ರಿಗೆ ಕೂಡ ಏನಂತಂದ್ರೆ ತುಂಬಾ ಇನ್ಶೂರೆನ್ಸ್ ಕಂಪ್ನಿಗಳು ಅವ್ರಿಗೂ ಕೂಡ ಕೊಡ್ತಾರೆ. ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ಆಗಿರ್ಲಿ, ಮತ್ತೆ ಬೇರೆ ಬೇರೆ ಸ್ಪೆಷಾಲಿಟೀಸ್ ಕೂಡ ಕೊಡ್ತಾರೆ. ಕೆಲವೊಂದು ಕಂಪ್ನಿಗಳೆಲ್ಲ ಬಂದ್ಬಿಟ್ಟು ಅವ್ರಿಗೆ ಇರಕ್ಕೆ ಕೂಡ ಎಕ್ಸ್ಪೆನ್ಸ್ ಕೊಡ್ತವೆ, ಓಡಾಡಕ್ ಕೂಡ ಎಕ್ಸ್ಪೆನ್ಸ್ ಕೊಡ್ತಾರೆ. ಅಂದ್ರೆ ಅವ್ರಿಗೆ ಚಾರ್ಜಸ್, ಕ್ಯಾಬ್ ಚಾರ್ಜಸ್ ಆಗಿರ್ಲಿ, ಕ್ಯಾಬ್ ಪ್ರೊವೈಡ್ ಮಾಡಿರ್ಲಿ, ಏನೋ ಒಂದು ಕೊಡ್ತಾರೆ. ಎಲ್ಲಾ ಕಂಪ್ನಿ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಆಲ್ಮೋಸ್ಟ್ ತುಂಬಾ ಕಂಪ್ನಿಗಳಲ್ಲಿ ಬಂದ್ಬಿಟ್ಟು ಅವ್ರಿಗೆ ಟ್ರಾವೆಲ್ ಎಕ್ಸ್ಪೆನ್ಸ್ ಎಲ್ಲ ಕೊಡ್ತಾರೆ. ಹಂಗಾಗಿ ಅವ್ರಗಳಿಗೆ ಭಯ ಇರಲ್ಲ. ಇವಾಗ ಸಪೋಸು ಯಾರೋ ಬೆಂಗಳೂರಿಂದ ಒಂದು 2 ಲಕ್ಷ 3 ಲಕ್ಷ ದುಡಿಯೋರು ಡೆಲ್ಲಿಗೆ ಹೋಗ್ಬೋದು. ಅಲ್ಲಿ ಆಫೀಸ್ ಇರುತ್ತೆ, ಅಲ್ಲಿಗೆ ಶಿಫ್ಟ್ ಆಗ್ಬೋದು. ಅಂಥವ್ರಿಗೆ ಬಾಡಿಗೆ ಮನೆ ಓಕೆ. ಅವ್ರು ಬೇಕಾದ್ರೆ ಮಿಕ್ಕಿದ್ ಬರೋ ಸಂಬಳನ ಬೇಕಾದ್ರೆ ಅವ್ರು ಇದಕ್ಕೆ ಹಾಕ್ಕೋಬೋದು, ಯಾವುದಾದ್ರೂ ಮ್ಯೂಚುವಲ್ ಫಂಡೋ ಇಲ್ಲಾಂದ್ರೆ FD ಮಾಡ್ಕೊಂಡ್ರು ಕೂಡ ದುಡ್ಡು ಬರುತ್ತೆ. ಬಟ್ ನಮ್ಮಂಥವ್ರಿಗೆ ಏನು ಕತೆ? ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಯಾರೆಲ್ಲ ನೋಡ್ತಿರ್ತೀರಾ ಸಾಲ ಮಾಡಿ ಮನೆ ಮಾಡಬಾರ್ದು ಹಂಗೆಲ್ಲ ಹೇಳ್ತಾರಲ್ವ, ದಯವಿಟ್ಟು ನಮ್ಮ ಈ ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ ಯಾರೆಲ್ಲ ಡ್ರೈವರ್ಸ್, ಡೆಲಿವರಿ ಬಾಯ್ಸ್ ಯಾರೆಲ್ಲ ಇದ್ದೀರಾ, ಕೂಲಿ ಮಾಡೋರಾಗ್ಲಿ, ಏನೇ ಕೆಲಸ ಮಾಡೋರಾಗ್ಲಿ, ಅವ್ರಿಗೆ ಅಂದ್ರೆ ನಮ್ಮ ಕ್ಯಾಟಗರಿ, ನಾವೊಂದು ತಿಂಗಳಿಗೆ ಒಂದು 10,000 15,000 20,000 30,000 50,000 ಒಳಗಡೆ ಯಾರು ದುಡಿತೀವಿ ಅವ್ರಿಗೆ ಕಂಪಲ್ಸರಿ ಮನೆ ಇರಲೇಬೇಕು. ಸ್ವಂತ ಮನೆ ಇಲ್ವಾ, ಅಟ್ಲೀಸ್ಟ್ ಒಂದು ಲೀಸ್ಗಾದ್ರೂ ಮಾಡ್ಕೊಳ್ಳಿ. ಕೊನೆ ಪಕ್ಷ ನೀವು ಮನೆ ಬಿಟ್ಟು ಹೋಗ್ಬೇಕಾದ್ರೆ ನೀವು ಏನು ಹಾಕಿರ್ತೀರಾ, ಒಂದು 5 ಲಕ್ಷ ರೂಪಾಯಿ ನೀವು ಲೀಸ್ ಮಾಡ್ಕೊಂಡ್ರೆ ಸಿಗಲ್ಲ. ಇವತ್ತೊಂದು ದಿವಸ 5 ಲಕ್ಷಕ್ಕೆ ಸಿಗಲ್ಲ. ಬಟ್ ನಾನು ಒಂದು ಎಕ್ಸಾಂಪಲ್ ಹೇಳ್ತಿರೋದು, 5 ಲಕ್ಷ ರೂಪಾಯಿ ನಿಮ್ಗೆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಸಿಗುತ್ತೆ. 5 ಲಕ್ಷ ರೂಪಾಯಿ ತಗೊಂಡೋಗಿ ನೀವು ಎಲ್ಲಾದ್ರೂ ಬೇರೆ ಕಡೆನೋ ಇಲ್ಲ ಸಿಟಿಯಿಂದನೋ ಹೊರಗಡೆನೋ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟು ಇನ್ನೊಂದು ಲೀಸ್ಗೆ ಹಾಕೋಬಹುದು, ಇಲ್ಲಾಂದ್ರೆ ಯಾವುದೋ ಒಂದು ಡೌನ್ ಪೇಮೆಂಟ್ ಮಾಡ್ಕೋಬಹುದು. ಯಾವುದೋ ಒಂದು ಚಾನ್ಸ್ ಸಿಕ್ತು ಅಂತ ಅಂದ್ರೆ ಒಂದು 15-20 ಲಕ್ಷದಲ್ಲಿ ಎಲ್ಲ ಒಂದ್ ಕಡೆ ಗುರು, ಒಂದ್ ಸ್ವಲ್ಪ ದೂರದಲ್ಲಿ, ಒಂದು ಸಿಟಿಯಿಂದ ಒಂದು 30 ಕಿಲೋಮೀಟರ್ 25 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ಸೈಟ್ ಸಿಕ್ತು, ಅದಕ್ಕೆ ಡೌನ್ ಪೇಮೆಂಟ್ ಮಾಡ್ಕೊಂಡು ಹೆಂಗಾದ್ರೂ ಒಂದು ಸೈಟ್ ಮಾಡ್ಕೊಂಡು ಅದಕ್ಕೆ ಒಂದು 4 ಗೋಡೆ ಹಾಕೊಂಡು ಒಂದು ಸೀಟ್ ಮನೆ ಆದ್ರೂ ಹಾಕೊಂಡಾದ್ರೂ ಜೀವನ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ನಮ್ಮ ಈ ನಾವು ಮಾಡುವಂತ ಕೆಲ್ಸಗಳಿಗೆ ಲೋವರ್ ಮಿಡಲ್ ಕ್ಲಾಸ್ಗಳು ಏನ್ ಕೆಲಸ ಮಾಡ್ತಾರೆ ಅವ್ರಿಗೆ ಮಸ್ಟ್ ಅಂಡ್ ಶುಡ್ ಆಗಿ ಒಂದು ಜಾಗ ಇರಬೇಕಾಗುತ್ತೆ. ದೊಡ್ಡದಾಗಿ 30-40 ಬೇಕು ಅಂತ ಇಲ್ಲ, ಆಯ್ತಾ. ಮಿನಿಮಮ್ ಅಂದ್ರೂ 15-20 ಇಲ್ಲಾಂದ್ರೆ 10-10, ಕೊನೆ ಪಕ್ಷ ಸಿಕ್ಕಿಲ್ವಾ 10-10 ಅಟ್ಲೀಸ್ಟ್ ಒಂದು ಸೀಟ್ ಆದ್ರೂ ಹಾಕೊಂಡಾದ್ರೂ ಜೀವನ ಮಾಡ್ಕೋಬಹುದು. ಯಾರೆಲ್ಲ ಈ ಯೂಟ್ಯೂಬ್ ಅಲ್ಲಿ ಹೇಳ್ತಾರೆ ಮನೆ ಮಾಡ್ಕೋಬೇಡಿ, ಮುಂದಿನಕ್ಕೆ ಅದ್ರ ಬದಲಾಗಿ ನೀವು ಮ್ಯೂಚುವಲ್ ಫಂಡ್ ಮಾಡಿ ಇಲ್ಲೇ ಇರ್ತಿರೋ ಇಲ್ವೋ ಗೊತ್ತಿಲ್ಲ, ಇವತ್ತೇನೋ ಕೆಲಸ ಮಾಡ್ತಾರೆ ನೋಡ್ರಿ, ಅವರೆಲ್ಲ ಬಂದ್ಬಿಟ್ಟು ಯಾರು ಹಿಂಗೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾರಲ್ವ ಕೆಲ್ಸಕ್ಕೆ ಅಂತ ಅಂದ್ಬಿಟ್ಟು, ಅವ್ರ ಹತ್ರ ಎಲ್ಲ ಒಳ್ಳೆ ದುಡ್ಡಿರುತ್ತೆ, ಒಳ್ಳೆ ಎಜುಕೇಶನ್ ಇದೆ, ಅವರು ಈ ಕಂಪ್ನಿ ಇಲ್ಲ ಇನ್ನೊಂದು ಕಂಪ್ನಿ, ಅಲ್ಲಿಂದ ಇಲ್ಲ ಅಂದ್ರೆ ಫಾರಿನ್ಗೆ, ಲಾಸ್ಟ್ ಕೊನೆ ಪಕ್ಷ ಇವಾಗೆಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಇಂಡಿಯಾನ ಬಿಟ್ಟು ತುಂಬಾ ಜನ ಫಾರಿನ್ಗೆಲ್ಲ ಹೋಗಿ ಸೆಟ್ಲ್ ಆಗ್ತಿದ್ದಾರೆ, ಅವ್ರಿಗೆಲ್ಲ ಓಕೆ. ಸೊ ನಮ್ಮಂಥವ್ರು ಏನ್ ಮಾಡೋದು, ನಮ್ಮಂಥವ್ರು ನಾವು 10ನೇ ಕ್ಲಾಸ್ ಕೂಡ ಪಾಸ್ ಮಾಡಿರಲ್ಲ ಎಷ್ಟೋ ಜನ, ಆಯ್ತಾ. ಸೊ ಅಂಥವ್ರೆಲ್ಲ ಏನ್ ಮಾಡ್ಬೇಕು? ಸೊ ಹಿಂಗಿರ್ಬೇಕಾದ್ರೆ ನಾನು ಹೇಳೋದೇನಂತಂದ್ರೆ ನನ್ನ ಅನುಭವ ಪ್ರಕಾರ ಸೊ ಸ್ವಂತ ಮನೆ ಇರಲೇಬೇಕು. ಕೊನೆ ಪಕ್ಷ ಸ್ವಂತ ಮನೆ ಇಲ್ವಾ ಒಂದು ಲೀಸ್ಗಾದ್ರೂ ಮನೆ ಮಾಡ್ಕೊಳ್ಳಿ. ಸೊ ಅದಿತ್ತು ಅಂತಂದ್ರೆ ಅಟ್ಲೀಸ್ಟ್ ಏನೋ ಒಂದು ಹೆಂಗಾದ್ರೂ ಜೀವನ ಮಾಡ್ಬೋದು ಗುರು, ಅಷ್ಟಂತೂ ಹೇಳಬಲ್ಲೆ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಇದೆ. ಅದ್ರ ಜೊತೆಗೆ ಏನೋ ಇವಾಗ ಆಟೋ ಓಡಿಸ್ತೀವಿ, ಕ್ಯಾಬ್ ಓಡಿಸ್ತೀವಿ, ಆಯ್ತಾ. ನಮ್ ಗಾಡಿಗಳು ಕೂಡ ವಯಸ್ಸಾಗ್ತಿರುತ್ತೆ, ಒಂದು 2 ವರ್ಷ 3 ವರ್ಷ ಹೋಯ್ತು ಅಂತ ಅಂದ್ರೆ ಗಾಡಿಗಳು ರಿಪೇರಿ ಬರೋದು ಆತರ, ಅದಕ್ಕೂ ಕೂಡ ದುಡ್ಡನ್ನ ಜೋಡಿಸ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ಹೆಲ್ತ್ ಎಷ್ಟು ಮುಖ್ಯ ಇದೆ ಅಂತ ನಿಮ್ ಎಲ್ಲರಿಗೂ ಗೊತ್ತಿದೆ. ನಾವು ರೋಡಲ್ಲೇ ಇರೋದು, ಯಾರೇ ಆಗಿರ್ಲಿ, ಆಯ್ತಾ. ನಾವು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇರೋಲ್ಲ, ರೋಡಲ್ಲೇ ಇರೋದು. ಸೊ ನಮ್ಗ ಗ್ಯಾರಂಟಿ ವಾರಂಟಿ ಇಲ್ದಿದ್ ಕೆಲಸ ನಮ್ದು, ಏನ್ ಬೇಕಾದ್ರೂ ಆಗ್ಬೋದು. ಹಂಗಾಗಿ ನಾನು ಹೇಳೋದೇನಪ್ಪಾ ಅಂದ್ರೆ, ಯಾರೆಲ್ಲ ಪ್ಲಾನ್ ಮಾಡ್ತಾ ಇದೀರಾ, ಈ ಗುರು ದೊಡ್ಡ ದೊಡ್ಡ ಸೂಟೀಸ್ ಬೂಟೀಸ್ ಹಾಕೊಂಡು ಗುರುಗಳು ಪ್ಲಾನ್ ಎಲ್ಲ ಹೇಳ್ಕೊಟ್ಟಿದಾರಲ್ವಾ, ಇವ್ರನ್ನ ಫಾಲೋ ಮಾಡೋಣ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಯಾರೆಲ್ಲ ನೀವು ಈ ಡ್ರೈವಿಂಗ್ ಫೀಲ್ಡ್ ಆಗಲಿ, ಸ್ವಿಗ್ಗಿ ಝೊಮ್ಯಾಟೊ ಅಥವಾ ಈ ಡೆಲಿವರಿ ಫೀಲ್ಡ್ ಅಲ್ಲಿ ಆಗಿರ್ಲಿ, ಕೂಲಿ ಕೆಲಸ ಮಾಡೋದಾಗಿರ್ಲಿ, ಗಾರೆ ಕೆಲಸ ಮಾಡೋದಾಗಿರ್ಲಿ, ಈ ಫೀಲ್ಡ್ ಅಲ್ಲಿ ಎಲ್ಲ ಯಾರೆಲ್ಲ ಕೆಲಸ ಮಾಡ್ತೀರಾ ನಿಮ್ಗೆ ಯಾರಿಗೂ ಅನ್ವಯಿಸೋದಿಲ್ಲ. ಇದೆಲ್ಲ ಅನ್ವಯಿಸೋದು ಮನೆ ತಗೋಬೇಡಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಬಂದ್ಬಿಟ್ಟು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರಲ್ವಾ ಅವ್ರಿಗೆ ಅನ್ವಯಿಸುತ್ತೆ. ಯಾಕಂತಂದ್ರೆ ಇವತ್ತು ಇಲ್ಲಿರ್ತಾರೆ, ನಾಳೆ ಗುರುಗ್ರಾಮೋ ಇಲ್ಲ ಅಂತಂದ್ರೆ ಡೆಲ್ಲಿನೋ ಬಾಂಬೆನೋ ಇಲ್ಲ ಹೈದರಾಬಾದೋ ಕೋಲ್ಕತ್ತಾನೋ ಚೆನ್ನೈ ಎಲ್ಲ ಒಂದ್ ಕಡೆ ಹೋಗಿ ಅವ್ರ ಆಫೀಸ್ಗಳು ಇರ್ತಾವ, ಅಲ್ಲಿ ಇಲ್ಲಿಗೆ ಶಿಫ್ಟ್ ಆಗ್ತಿರ್ತಾರೆ. ಅವ್ರಿಗೊಂದು ಎಲ್ ಬೇಕೋ ಮನೆ ಮಾಡ್ಕೋಬಹುದು, ಅವ್ರ ಊರಲ್ಲೋ ಎಲ್ಲೋ ಒಂದ್ ಚೆನ್ನಾಗಿರೋ ಮನೆ ಮಾಡ್ಕೊಂತಾರೆ, ಇವತ್ತಿಲ್ಲ ನಾಳೆ ಅಲ್ಲಿಗೆ ಹೋಗಿ ಸೆಟ್ಲ್ ಆಗ್ತಾರೆ. ಅಂತವ್ರಿಗೆ ಓಕೆ. ಬಟ್ ಏನಂತಂದ್ರೆ ನಾವು ನಮ್ ಜೀವನ ಇವತ್ತು ದುಡ್ದು ಇವತ್ತೇ ತಿನ್ಬೇಕಿರೋಂತ ಅಂತ ಪರಿಸ್ಥಿತಿಲಿ ಇರೋರ್ಗೆ ಯಾವುದೇ ಕಾರಣಕ್ಕೂ
ಅವ್ರು ಹೇಳುವಂತಹ ಪಾಲಿಸಿ ಅಂದ್ರೆ ಅವ್ರು ಏನು ಹೇಳ್ತಾರೆ ಅದು ಅನ್ವಯ ಆಗೋದಿಲ್ಲ ನಮ್ಮಂತವ್ರಿಗೆ, ನಮ್ಮ ಈ ಡಿಪಾರ್ಟ್ಮೆಂಟ್ ಇಲ್ಲವ್ರವ್ರಿಗೆ. ಒಂದ್ ವೇಳೆ ಏನಾದ್ರು ನಿಮ್ಮ ಹತ್ರ ದುಡ್ಡು ಇಲ್ವಾ, ಹೆಂಗಾದ್ರೂ ಮಾಡಿ ಸ್ವಲ್ಪ ಎಮರ್ಜೆನ್ಸಿ ಫಂಡು ಒಂದ್ ಸ್ವಲ್ಪ ದುಡ್ಡನ್ನ ಸೇರಿಸ್ಕೊಂಡು, ಇವಾಗ ಬಾಡಿಗೆ ಮನೇಲಿ ಇದ್ದೀರಾ, ಒಂದ್ 6,000 7,000 ಹೆಂಗಾದ್ರೂ ಮಾಡಿ ಫಸ್ಟ್ ಒಂದು ಲೀಸ್ ಮನೆಗೆ ಹೋಗಕ್ ಟ್ರೈ ಮಾಡಿ. ಲೀಸ್ ಮನೆಗೆ ಹೋದ್ಮೇಲೆ ಮತ್ತೆ ಟ್ರೈ ಮಾಡಿ ಒಂದು ಸೈಟ್ ತಗೊಂಡು, ಚಿಕ್ಕದಾದ್ರೂ ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಸೇಮ್ ಇದೇ ಚಾನಲ್ ಅಲ್ಲೇ ತಿಳಿಸ್ಕೊಡ್ತೀನಿ ಯಾವ ತರ ಸೈಟ್ಗಳನ್ನ ತಗೋಬೇಕು ಅಂತ ಅಂದ್ಬಿಟ್ಟು. ಸೊ ನೀವು ಯಾರಾದ್ರೂ ಪ್ಲಾನ್ ಮಾಡ್ತಿದ್ರೆ ಒಂದೇ ಸತಿಗೆ ನಾನು ಸೈಟ್ಗೆ ಹೋಯ್ತೀನಿ ಬಾಡಿಗೆ ಮನೆಯಿಂದ ಅಂತಂದ್ರೆ ಆಗಲ್ಲ. ಸೊ ಅದಕ್ಕೇನಪ್ಪ ಅಂದ್ರೆ ಬೆಸ್ಟ್ ಲೀಸ್ಗೆ ಹೋಗಿ ಹೆಂಗಾದ್ರೂ ಮಾಡಿ ಸ್ವಲ್ಪ ಔಟ್ಸ್ಕರ್ಟ್ಗೆ ಬನ್ನಿ ಆಯ್ತಾ, ಸ್ವಲ್ಪ ದೂರ ಬನ್ನಿ. ಎಲ್ಲ ಕಂಫರ್ಟಲ್ಲ ಅಲ್ಲೇ ಬೆಂಗಳೂರು ಸಿಟಿ ಒಳಗೇನೆ ಇರಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಸ್ವಲ್ಪ ಹೊರಗಡೆ ಬನ್ನಿ, ಔಟ್ಸ್ಕರ್ಟಲ್ಲಿ ಬಂದು ಯಾವ್ದಾದ್ರು ಒಂದು ಲೀಸ್ಗೆ ಹಾಕೊಳ್ಳಿ. ಒಂದು 5 ಲಕ್ಷ 8 ಲಕ್ಷದಲ್ಲಿ ಸಿಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮನ್ನ ನಾವು ಬೆಳೆಸ್ಬೇಕು ಅಂತಂದ್ರೆ, ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಯಾರು ಬರಲ್ಲ ಆಯ್ತಾ. ಯಾವ ಸರ್ಕಾರನೂ ಬರಲ್ಲ, ಯಾರು ಬರಲ್ಲ ಗುರು. ಸೊ ಅದಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಾ. ಹಂಗಾಗಿ ಸ್ವಲ್ಪ ಔಟ್ಸ್ಕರ್ಟ್ಗೆ ಬಂದ್ಬಿಟ್ಟು ಒಂದು ಮನೆ ಲೀಸಿಗೆ ತಗೊಳ್ಳಿ, ಸಿಗುತ್ತೆ ಒಂದು 5 ಲಕ್ಷಕ್ಕೆ. ಹೆಂಗೋ ಸಾಲ ಸೋಲ ಮಾಡ್ಬಿಟ್ಟು ಅದೇ ದುಡ್ಡನ್ನ ಏನು ನೀವು ಸಾಲ ಸೋಲ ಮಾಡಿರ್ತೀರಾ ಅದನ್ನ ನೀವು ವಾಪಸ್ಸು ಬ್ಯಾಂಕ್ ಅವ್ರಿಗೆ ಕಟ್ಟೋದು. ನೀವು ಯಾರು ಸಾಲ ತಗೊಂಡಿರ್ತೀರಾ ಅವ್ರ ಹತ್ರ ಕಟ್ಕೊಳ್ಳಿ. ಅಲ್ಲಿಗೆ ನಿಮ್ಮ ಹತ್ರ ಒಂದು 3 ವರ್ಷ 4 ವರ್ಷ ಆರಾಮಾಗೆ ಒಂದು 3-4 ವರ್ಷ ಹೋಯ್ತು ಅಂತಂದ್ರೆ ನಿಮ್ಮ ಹತ್ರ ಒಂದು 5 ಲಕ್ಷ ರೂಪಾಯಿ ಸೇರ್ಕೊಳುತ್ತೆ. ಇನ್ನು 5 ಲಕ್ಷ ಸೇರಿದ ತಕ್ಷಣ ನೀವು ಅದನ್ನ ಖರ್ಚು ಮಾಡಕ್ ಹೋಗಬೇಡಿ ಆಯ್ತಾ. ಹೆಂಗೋ ಆಯ್ತು ಲೀಸ್ ಮನೆ ಐತೆ ಸಾಕು ಬಿಡಪ್ಪ ಅನ್ನೋದಲ್ಲ. ಇನ್ ಹೆಂಗಪ್ಪ ಸೈಟ್ ಮಾಡೋದು ಅನ್ನೋದನ್ನ ಬಗ್ಗೆ ಯೋಚನೆ ಮಾಡಿ. ಇವಾಗ ಒಂದ್ ವೇಳೆ ನೀವೇನಾದ್ರೂ ಪ್ಲಾನ್ ಮಾಡ್ತಿದ್ರೆ, ಇವಾಗ ಎಲ್ಲೇ ಹೋಗಿದ್ರು ಕೂಡ ಒಂದು 8,000 ರೂಪಾಯಿ ನಿಮ್ಗೆ ಬಾಡಿಗೆ ಮನೆ ಸಿಗುತ್ತೆ. ಅದೇ 8,000 ರೂಪಾಯಿನ ನಾನು ಬಾಡಿಗೆ ಮನೇಲಿ ಇದ್ದೀರಿ ಅಂತ ಅಂದ್ಬಿಟ್ಟು ಕೂಡ್ಸಿಡಿ. ಅದನ್ನ ಕೂಡಿಸಿ ಇಟ್ಕೊಂಡು ಅದೇ 3 ವರ್ಷ ಏನೈತೆ ಅಲ್ಲಿ 4 ವರ್ಷ ಇನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಒಂದು ಸ್ವಲ್ಪ ಇನ್ನೊಂದು 3 ವರ್ಷ ಟೈಮ್ ತಗೊಳ್ಳಿ ಆಯ್ತಾ. ಒಂದು 6-7 ವರ್ಷದಲ್ಲಿ ನೀವೇನೋ ಮಾಡಿದ್ರೆ ಸ್ವಲ್ಪ ದುಡ್ಡು ಸೇರ್ಕೊಳುತ್ತೆ. ಖರ್ಚು ಮಾಡಕ್ ಹೋಗ್ಬೇಡಿ ಅನ್ನೆಸೆಸರಿ. ಅದ್ರ ಜೊತೆಗೆ ಆರೋಗ್ಯ ಏನೋ ಸಮಸ್ಯೆ ಆಗ್ಬೋದು, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಬರ್ಬೋದು ಗುರು. ಮನುಷ್ಯ ಆದ್ಮೇಲೆ ಪ್ರಾಬ್ಲಮ್ ಬರುತ್ತೆ. ಸೊ ನನ್ಗೂ ಬಂದಿದೆ, ನಿಮ್ಗೂ ಬರುವಂತ ಚಾನ್ಸಸ್ ಇದೆ, ಬರ್ಬೋದು. ನನ್ನ ಹತ್ರ ದೇವ್ರ ಹತ್ರ ಬೇಡ್ಕೊಂತೀನಿ ಯಾರಿಗೂ ಬರೋದು ಬೇಡ ಅಂತ. ಬಟ್ ಏನ್ ಬೇಕಾದ್ರೂ ಆಗ್ಬೋದು ಆಯ್ತಾ. ನೀರಿನ ಗುಳ್ಳೆ ಇದ್ದಂಗೆ ನಮ್ಮ ಜೀವನ ಅಂತಾರಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ನಿಮ್ಮ ಫ್ಯಾಮಿಲಿಗಳಿಗೆ. ಅದರಿಂದಾಗಿ ನೀವು ಏನಾದರೂ ಪ್ರಾಬ್ಲಮ್ ಆಯಿತು, ಒಂದು 2 ಲಕ್ಷ 3 ಲಕ್ಷವರೆಗೂ ಏನಾದರೂ ಕ್ಲೈಮ್ ಬಂತು ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಮುಖಾಂತರವಾಗಿ ಕ್ಲೈಮ್ ಮಾಡ್ಕೋಬಹುದು. ಸರಿನಾ? ಅದೊಂದು ನಿಮಗೆ ಸೇಫ್ಟಿ ಆಗ್ಬಿಡುತ್ತೆ. ಇನ್ನೇನಾದ್ರೂ ನೀವು ಇನ್ಶೂರೆನ್ಸ್ ಒಂದು ಟರ್ಮ್ ಇನ್ಶೂರೆನ್ಸ್ ಏನಾದ್ರು ಏನೋ ನನ್ನ ಮನೇಲಿ ನಾನು ಒಬ್ಬನೇ ದುಡಿತಾ ಇರೋದು, ಸೊ ಅವಾಗ ಏನ್ ಮಾಡ್ಕೊಳ್ಳಿ, ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ ಇಟ್ಕೋಬೇಡಿ. ಏನೋ ಸಪೋಸ್ ಆಯ್ತಾ ಮನೆಯವ್ರಿಗೆ ಏನೋ ಒಂದು ಇಷ್ಟ ಅಂತ ಸಿಗುತ್ತೆ. ಒಂದು ಸ್ವಲ್ಪ ಅವರು 100% ಫ್ರೀ ಆಗಲ್ಲ, ಬಟ್ ಏನಂತ ಅಂದ್ರೆ ಒಂದು 3-4 ವರ್ಷ ಸುಧಾರಿಸ್ಕೊಳೋ ಅಷ್ಟು ಅಂತೂ ಅವ್ರ ಲೈಫ್ಗೆ ಏನಾದ್ರು ಒಂದು ಸಿಗುತ್ತೆ. ಸೊ ಸ್ನೇಹಿತರೆ, ಈ ತರ ಒಂದು ಸಣ್ಣ ಪುಟ್ಟ ಒಂದು ಕೆಲವೊಂದು ಬೆನಿಫಿಟ್, ಕೆಲವೊಂದು ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಈ ತರ ಎಲ್ಲ ಮಾಡ್ಕೊಂಡ್ರೆ ನಮ್ಮನ್ನ ನಾವು ಸೇಫ್ಟಿ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ, ನಮ್ ದುಡ್ಡು ನಮ್ಗೆ ಉಳಿತಾ ಬರುತ್ತೆ ಆಯ್ತಾ. ಇದೊಂದು ಮಾಡ್ಕೊಂಡ್ರೆ ಮೇನ್ ಏನಪ್ಪಾ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಫಸ್ಟ್ ತಗೊಳ್ಳಿ. ನಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಹೆಂಗಾದ್ರೂ ಅದನ್ನ ಮ್ಯಾನೇಜ್ ಮಾಡ್ಬೋದು, ನಮ್ ದುಡ್ಡು ನಮ್ಮ ಹತ್ರ ಉಳ್ಕೊಳುತ್ತೆ. ಸೊ ಅದೊಂದು ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಬಿಟ್ರೆ ಒಂದು ಫ್ರೀ ಆಫ್ ಮೈಂಡ್. ಇದು ನಾನು ಕೂಡ ಮಾಡ್ಕೊಂಡಿದೀನಿ, ಅದಕ್ಕೋಸ್ಕರ ಹೇಳ್ತಿರೋದು. ಅದು ನೆಕ್ಸ್ಟ್ ಯಾವಾಗ್ಲಾದ್ರೂ ಬೇರೆ ಒಂದು ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ. ನಾನು ಕೂಡ ಮುಂಚೆ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು, 6,000 7,000 ಹಿಂಗೆ ಬಾಡಿಗೆ ಕಟ್ಕೊಂಡೆ ಇದ್ದಿದ್ದು. ಕೋರ್ಮಂಗ್ಲ ಆಡ್ಗೋಡಿನಲ್ಲಿ ಇದ್ದೆ ನಾನು. ಅದಾದ್ಮೇಲೆ ನಾನೀಗ ಅಲ್ಲಿ ಚಿಕ್ಕದಾಗಿ ಒಂದು ಸೈಟ್ ತಗೊಂಡಿದ್ದು. ನಂದೇನು ದೊಡ್ಡ ಸೈಟ್ ಅಲ್ಲ, ನಾನು ಚಿಕ್ಕದಾಗಿ ಸೈಟ್ ತಗೊಂಡೆ. ಬಟ್ ಏನಂದ್ರೆ ಅಷ್ಟು ನಾಲೆಜ್ ಇಲ್ಲ, ಹೇಳ್ಕೊಡೋರು ಕೂಡ ಗೊತ್ತಿಲ್ಲ, ಅಷ್ಟು ನಾಲೆಜ್ ಇಲ್ವಲ್ಲ. ಈಗ ಒಂದು ಔಟ್ಸ್ಕಟ್ ಅಲ್ಲಿ, ಬೆಂಗಳೂರಿಂದ ಔಟ್ಸ್ಕಟ್ ಅಲ್ಲಿ ಬಂದು ಒಂದು ಚಿಕ್ಕದಾಗಿ ಒಂದು ಸೈಟ್ ತಗೊಂಡೆ. ಒಂದು ಪ್ಲಾನ್ ಇದ್ದಿದ್ದೇನಪ್ಪ ಅಂದ್ರೆ ಹೆಂಗಾದ್ರೂ ಒಂದು ಶೆಡ್ ಕಟ್ಕೊಳೋಣ, ಇಲ್ಲಾಂದ್ರೆ ಒಂದು ಸೀಟ್ ಹಾಕೊಂಡು 4 ಗೋಡೆ ಕಟ್ಕೊಂಡು ಮನೆ ಮಾಡ್ಕೊಳೋಣ ಅಂತ. ಆಮೇಲೆ ಹೆಂಗೋ ಒಂದು 4-5 ಕಡೆ ಚೀಟಿ ಹಾಕಿದ್ದೆ. ಚೀಟಿ ಎಲ್ಲ ಹಾಕ್ಬಿಟ್ಟು ನಾನು ಒಂದು ಸ್ವಲ್ಪ ದುಡ್ಡೆಲ್ಲ ಜೋಡಿಸ್ಕೊಂಡೆ, ಒಂದು 5-6 ಲಕ್ಷ. ಮತ್ತೆ ಲೀಸ್ಗೆ ಹೋಗಿದ್ದೆ ನಾನು ಆಯ್ತಾ. ನೀವು ನಂಬಲ್ಲ, ನಾನು ಫಸ್ಟ್ ಹೇಳ್ಬೇಕು ಅಂತಂದ್ರೆ ಒಂದು ಅಕಾಮಿಡೇಷನ್ ಅಲ್ಲೇ, ಫುಡ್ ವಿತ್ ಅಕಾಮಿಡೇಷನ್ ಅಲ್ಲಿ ಇದ್ದಿದ್ದು. ಅಲ್ಲಿ ಗಂಟ ನನ್ನ ಹತ್ರ ದುಡ್ಡು ಇಲ್ಲ, ಏನೂ ಇಲ್ಲ. ಆಮೇಲೆ ಆಟೋ ತಗೊಂಡು ಓಡಿಸ್ತಿದ್ದೆ, ಒಂದ್ 2-3 ಕಡೆ ಕೆಲಸ ಮಾಡ್ತಿದ್ದೆ. ಒಂದೇ ಟೈಮಲ್ಲಿ 3 ಕೆಲಸ ಮಾಡ್ತಿದ್ದೆ ಸ್ನೇಹಿತರೆ. ಒಂದು ಬಂದ್ಬಿಟ್ಟು ವೈಟ್ ಬೋರ್ಡ್ ಅಲ್ಲಿ ಡ್ಯೂಟಿ ಮಾಡ್ತಿದ್ದೆ ಹಗಲೊತ್ತಲ್ಲಿ. ಅದಾದ್ಮೇಲೆ ಸಾಯಂಕಾಲ ಬಂದ್ಬಿಟ್ಟು ಆಟೋ ಓಡಿಸ್ತಿದ್ದೆ. ಒಂದು ಸಾಯಂಕಾಲ ಒಂದು 5 ಗಂಟೆಯಿಂದ ಒಂದು 10 ಗಂಟೆವರೆಗೂ. ಇದು ಹೇಳ್ತಿರೋದು 2010-2011 ಅಲ್ಲಿ ಹಂಗ್ ಮಾಡ್ತಿದ್ದೆ. ರಾತ್ರಿ 9-10 ಗಂಟೆ ಮೇಲೆ 10 ಗಂಟೆ ಮೇಲೆ ಟ್ಯಾಂಕರ್ ನೀರು ಓಡ್ಸಕ್ಕಂತ ಹೋಗ್ತಿದ್ದೆ, ಒಂದು 2 ಗಂಟೆಯಿಂದ 3 ಗಂಟೆವರೆಗೂ. ಮತ್ತೆ ಅದೇ ರೋಟೀನ್, ಬೆಳಗ್ಗೆ ಎದ್ದೋಳು 6 ಗಂಟೆಗೆ ಎದ್ದು
ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಡ್ಯೂಟಿಗೆ ಓಡೋಗೋದು. 8 ಗಂಟೆಗೆಲ್ಲ ಡ್ಯೂಟಿಯಲ್ಲಿ ಇರಬೇಕಿತ್ತು. ಹಿಂಗೆ ಮಾಡ್ಕೊಂಡೆ 4 ಕಾಸು ಜೋಡಿಸ್ಕೊಂಡೇನೆ ನಾನು ಅವಾಗ ಒಂದು ಸೈಟ್ ಮಾಡ್ಕೊಂಡೆ. ಸೈಟ್ ಮಾಡ್ಕೊಂಡು ಸ್ವಲ್ಪ ದುಡ್ಡು ಜೋಡಿಸ್ತಾ ಹೋದೆ. ಮತ್ತೆ ಕ್ಯಾಬ್ ಫೀಲ್ಡ್ಗೆ ಹೋದೆ. ಕ್ಯಾಬ್ನಲ್ಲಿ ಗಾಡಿ ಓಡಿಸ್ತಿದ್ದೆ ನೈಟಲ್ಲಿ. ಮಿನಿಮಮ್ ಅಂದ್ರೆ 2-3 ಕೆಲಸ ಅಂತೂ ಮಾಡಿದ್ದೀನಿ ಆಯ್ತಾ. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಯಿತು, ತುಂಬಾನೇ ಕಷ್ಟ ಆಗೋದು. ನಾನು 2019ವರೆಗೂ ನೈಟು ಮನೆಗೆ ಬಂದು ಮನಗಿರೋದು ತುಂಬಾನೇ ರೇರ್ ಅಂತ ಹೇಳ್ಬೋದು. ಅಂಥ ಪರಿಸ್ಥಿತಿನಲ್ಲಿ ಬಂದಿದ್ದು. ಹೆಂಗಾದ್ರೂ ಮಾಡಿ ಒಂದು ಮನೆ ಕಟ್ಕೊಬಿಡ್ಬೇಕು, ಅಷ್ಟು ನಾಲೆಜ್ ಏನು ಗೊತ್ತಿರಲಿಲ್ಲ. ಹಂಗಾಗಿ ಏನು ಮಾಡ್ಕೊಂಬಂದೆ, ಆದಷ್ಟು ಇದೇ ಥರ ಮಾಡ್ಕೊಂಡು ಹೆಂಗಾದ್ರೂ ಮಾಡಿ ಒಂದು ಮನೆ ಕಟ್ಕೊಂಬಿಡ. ಅವಾಗ ಬಂದು 10 ಲಕ್ಷ ರೂಪಾಯಿಗೆ ನಾನು ಕಟ್ಟಿದ್ದು ನನ್ನ ಮನೆ ಆಯಿತಾ. 10 ಲಕ್ಷಕ್ಕೆ ನಾನು ಮನೆ ಕಟ್ಕೊಂಡೆ ಅವಾಗ. ಇವತ್ತು ಸೇಮ್ ಇದೇ ಮನೆ ಕಟ್ಟಬೇಕು ಅಂತಂದರೆ 20 ಲಕ್ಷ ರೂಪಾಯಿ ಬೇಕು ಇದೆ. ಅಷ್ಟು ಕಾಸ್ಟ್ ಡಿಫ್ರೆಂಟ್ ಆಗಿದೆ. ಆಲ್ಮೋಸ್ಟು 8 ವರ್ಷ ಆಗಿದೆ ನಾನು ಮನೆ ಕಟ್ಬಿಟ್ಟು. 2016ನಲ್ಲಿ ನಾನು ಮನೆ ಕಟ್ಟಿದ್ದು. ಇವಾಗ ಬಂದ್ಬಿಟ್ಟು 2025 ಆಗಕ್ಕಾಯಿತು, ಇನ್ನೊಂದು 3 ದಿನ ಇದೆ ಸರಿನಾ. ಸೊ ಹಿಂಗಿರ್ಬೇಕಾದ್ರೆ ನಾನು ಹೇಳೋದು, ನಮ್ಮ ಫೀಲ್ಡಲ್ಲಿ ಇರುವಂಥವ್ರು ಯಾರೇ ಆಗಿರಲಿ, ಈ ಲೋವರ್ ಮಿಡಲ್ ಕ್ಲಾಸಲ್ಲಿರೋರು, ನಾವು ಒಂದೇ ಕಡೆ ಇರೋದು, ಎಲ್ಲೋ ಬಿಟ್ಟು ಇವತ್ತಿಲ್ಲಿ ನಾಳೆ ಎಲ್ಲೋ ಅಂತ ಹೋಗಲ್ಲ. ಹಂಗಾಗಿ ನಮಗೆ ಸ್ವಂತ ಮನೆ ಅವಶ್ಯಕತೆ ಇದೆ. ಚಿಕ್ಕದಾದ್ರೂ ಪರವಾಗಿಲ್ಲ, ಸ್ವಂತ ಮನೆ ಫಸ್ಟ್ ಮಾಡ್ಕೊಳ್ಳಿ. ಯಾರೆಲ್ಲ ಸ್ವಂತ ಮನೆ ಮಾಡಬೇಡಿ, ನೀವು ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ, ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತಾರಲ್ವ, ಅದಕ್ಕೆಲ್ಲ ಹೋಗಕ್ಕೆ ಹೋಗಬೇಡಿ. ಅದೆಲ್ಲ ಬಂದ್ಬಿಟ್ಟು ಈ ದೊಡ್ಡ ಕೆಲಸ ಮಾಡ್ತಾರಲ್ಲ ದೊಡ್ಡ ಕಂಪ್ನಿನಲ್ಲಿ, ಅಂಥವ್ರಿಗೆ ಓಕೆ. ಬಟ್ ನಮ್ಮಂಥವ್ರಿಗಂತೂ ಆಗಲ್ಲ. ನಮ್ಮಂಥವ್ರಿಗೆ ಬೇಕೇ ಬೇಕು. ಆವಾಗಲೇ ಹೇಳದ್ನಲ್ಲ, ನಮ್ಮ ಕೆಲಸ ಗ್ಯಾರಂಟಿ ಇಲ್ಲ ಗುರು. ಏನೋ ಒಂದು ಆಗೋಯ್ತು, ಒಂದು ಕೈಯೇ ಹೊಂಟೋಯ್ತು, ಒಂದು ಕಾಲೇ ಹೊಂಟೋಯ್ತು, ಪ್ರಾಣನೇ ಹೊಂಟೋಯ್ತು, ಯಾರಿಗೂ ದಿಕ್ಕು ದೆಸೆ, ಯಾವ ಗೌರ್ಮೆಂಟು ಬರಲ್ಲ, ಯಾವ ಸರ್ಕಾರನೂ ಏನು ನೋಡ್ಕೊಳಲ್ಲ. ನಿಮ್ಮ ಮನೆಗೆ ನೀವೇ ಹೊಣೆ ಆಗಿರ್ತೀರ. ಸೊ ಹಂಗಾಗಿ ಈ ಆನ್ಲೈನಲ್ಲಿ ತುಂಬ ಇದೆ, ಹೇಳ್ತಾರೆ ಈ ಥರ ಮನೆ ಕಟ್ಕೋಬೇಡಿ, ನೀವು ಅದ್ರ ಬದಲಾಗಿ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ನಾನು ಹೇಳಲ್ಲ. ನಾನು ಕೂಡ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಬಟ್ ಏನಂತಂದರೆ, ನಾನು ಹೇಳೋದು ನಿಮ್ಗೆ ಎಲ್ಲರಿಗೂ, ಆದಷ್ಟು ಸ್ವಂತ ಮನೆಗೆ ಹೋಗಿ. ಫಸ್ಟು ಬಾಡಿಗೆ ಮನೇಲಿ ಇದ್ದೀರಾ, ಹೆಂಗಾದ್ರೂ ಮಾಡಿ ಲೀಸ್ ಮನೆ ಕಡೆಗೆ ಬರೋಕ್ಕೆ ಟ್ರೈ ಮಾಡಿ. ನಿಮ್ಮ ಹತ್ರ ಲೀಸ್ ಮನೆಗೆ ಬಂದ್ರ ಒಂದು 4 ಕಾಸು ಉಟ್ಕೊಂತ ನಿಮ್ಮ ಹತ್ರ ಯಾವ ಗಾಡಿ ಇದೆ ಆ ಗಾಡಿ ರೆಂಟಲಲ್ಲಿ ಓಡ್ಸೋಕೆ ಹೋಗ್ಬೇಡಿ. ನಿಮ್ಮ ಸ್ವಂತ ಗಾಡಿ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ನಿಮ್ಮ ಸ್ವಂತ ಗಾಡಿ ಮಾಡಿದ ತಕ್ಷಣ ಯಾರಿಗೂ ಕೊಡಂಗಿರಲ್ಲ. ನಾನು ಕೂಡ ಹಂಗೆ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೆಂಟ್ ಗಾಡಿ ತೊಗೊಂಡು ಓಡಿಸ್ತಿದ್ದೆ. ಆಮೇಲೆ ಅಂದ್ಕೊಂಡೆ, ನಂದೇ ಸ್ವಂತ ಗಾಡಿ ಆಯಿತು ಅಂತಂದರೆ ನಾನು ಏನು EMI ಇದೆ ಕಟ್ಕೊಂಡು ನನ್ನ ಸ್ವಂತ ಗಾಡಿ ಆಗುತ್ತೆ. ಒಂದೇನಾದರೆ ಗಾಡಿ ನಂದು ಸ್ವಂತ ಆಯಿತು, ಯಾರಿಗೂ ಕೊಡಂಗಿಲ್ಲ, EMI ಕೂಡ ಮುಗೀತು. ಅದಾದಮೇಲೆ ಇಮಿಡಿಯೇಟು ನಾನು ಮನೆಗಳಿಗೆ ಚೀಟಿ ಹಾಕ್ಕೊಂಡಿದ್ದೆ, ಲೋನ್ ಇತ್ತು, ಕೆಲವೊಂದು ಲೋನ್ ಹಂಗೆ ಹಿಂಗೆ ಮಾಡಿ ಹೆಂಗೋ ಹಾಕ್ಬಿಟ್ಟು ಒಂದು ಮನೆ ಮಾಡಿಕೊಂಡೆ. ಇವಾಗ ನನ್ನ ಹತ್ರ ಸ್ವಂತ ಮನೆ ಇದೆ, ಹೆಂಗೆ ಇರ್ಬೋದು ಆಯಿತಾ. ಬಟ್ ಏನಂತಂದರೆ ಇವಾಗ ಪೀಸ್ಫುಲ್ ಆಗಿದ್ದೀನಿ. ಯಾವುದು ಥರ ಇವತ್ತೊಂದು ದಿವಸ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ತಿಂಗಳಾದರೆ ಬಾಡಿಗೆ ಕಟ್ಟುವನೋರಿಲ್ಲ, ಏನಿಲ್ಲ, ಏನೋ ಒಂದು ಗಂಜಿನೋ ಹಂಬ್ಲಿನೋ ಕುಡ್ಕೊಂಡು ಹೆಂಗಾದ್ರೂ ಜೀವನ ಮಾಡ್ಕೋಬೋದು. ಸೊ ಆ ರೀಸನ್ನಿಂದ ಹೇಳ್ತಾ ಇದ್ದೀನಿ ಆಯಿತಾ. ಸೊ ಇದು ಬಂದ್ಬಿಟ್ಟು ಮೇಯ್ನಾಗಿ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ. ಇದು ನಮ್ಮ ಫೀಲ್ಡಲ್ಲಿ ಇರ್ತಾರಲ್ವ, ಲೋವರ್ ಮಿಡಲ್ ಕ್ಲಾಸು, ಡೆಲಿವರಿ ಬಾಯ್ಸ್ ಆಗಿರಲಿ, ಆಟೋ ಡ್ರೈವರ್ ಆಗಿರಲಿ, ಕ್ಯಾಬ್ ಡ್ರೈವರ್ ಆಗಿರಲಿ, ಗಾರೆ ಕೆಲಸ ಮಾಡೋರಾಗಿರಲಿ, ಇಲ್ಲ ಯಾವ ಥರ ಕೆಲಸ ಮಾಡ್ತಾರಲ್ವ ಅವ್ರಿಗೆ ಹೇಳ್ತಾ ಇರೋದು. ನಮ್ಗಿಂತ ಜಾಸ್ತಿ ದುಡಿಮೆ ಮಾಡ್ತಾರಲ್ಲ, ಯಾರು 1 ಲಕ್ಷ 5 ಲಕ್ಷ ದುಡಿಯೋರೆಲ್ಲ ಇರ್ತಾರಲ್ಲ, ಅವ್ರಿಗಂತೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು 1 ಕೋಟಿ ಮನೆನೂ ಮಾಡ್ಬೋದು, 10 ಕೋಟಿ ಮನೆನೂ ಮಾಡ್ಬೋದು. ಬಟ್ ಏನಂತಾರೆ, ನಮ್ಮ ಕೈಯಲ್ಲಿ ಆಗಲ್ಲ. ಯಾರು ಇದೆಲ್ಲ ನಾನು ಹೇಳ್ತಿರೋದು, ಯಾರು 50,000ಕ್ಕಿಂತ ಒಳಗಡೆ ದುಡಿತಾರಲ್ಲ ಅವರೆಲ್ಲ ಆಲ್ಮೋಸ್ಟು ಸ್ವಂತ ಮನೆ ಮಾಡಿಕೊಂಡ್ರೆ ಬೆಟರು. ಇಲ್ಲ ಅಂತಂದರೆ ತುಂಬ ಕಷ್ಟಪಡಬೇಕಾಗುತ್ತೆ. ಅವ್ರು ಹೇಳ್ತಾರೆ, ಹೆಂಡ್ತಿ ಮನೆಯವ್ರು ಹೇಳ್ಬಿಟ್ರು ಸ್ವಂತ ಮನೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ತಂದೆ ಹೇಳಿದ್ರು, ತಾಯಿ ಹೇಳ್ತಾರೆ ಸ್ವಂತ ಮನೆ ಮಾಡ್ಕೊಳ್ಳಿ, ಆದರೆ ನೀವು ಮಾಡ್ಕೋಬೇಡಿ, ಮ್ಯೂಚುವಲ್ ಫಂಡಲ್ಲಿ ಹಾಕಿ ಅಂತ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಮ್ಯೂಚುವಲ್ ಫಂಡಲ್ಲಿ ಹಾಕಿ, ಆದರೆ ನೋಡ್ಕೊಂಡು ಹಾಕಿ. ಅದು ಬಂದ್ಬಿಟ್ಟು ಸಪ್ರೇಟ್ ಇನ್ವೆಸ್ಟ್ಮೆಂಟ್. ಫಸ್ಟು ನಮ್ಗೆ ಯಾರು 50,000ಕ್ಕಿಂತ ಒಳಗೆ ದುಡಿತಾರೆ ಅವ್ರು ಪ್ಲ್ಯಾನ್ ಮಾಡಬೇಕಿರೋದು ಮೇಯ್ನ್ ಏನಪ್ಪ ಅಂತಂದರೆ, ಹೆಂಗಾದ್ರೂ ಮಾಡಿಕೊಂಡು ಒಂದು ಸ್ವಂತ ಮನೆ ಮಾಡ್ಕೊಳೋಣ. ಅದಾದಮೇಲೆ ಇವತ್ತಿನ ದಿವಸದಲ್ಲಿ ಒಂದು ಮದುವೆ ಆಗಬೇಕಂದ್ರೆ ಒಂದು ಹುಡುಗನಿಗೆ ಫಸ್ಟ್ ಆಫ್ ಆಲ್ ಡ್ರೈವರ್ ಅಂದರೆ ಇವತ್ತಂತೂ ಹೆಣ್ಣು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದರಲ್ಲಂತೂ ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್ ಅಂದ್ಬಿಟ್ರೆ, ಕ್ಯಾಬ್ ಡ್ರೈವರ್ ಒಂದು ಸ್ವಲ್ಪ ಮರ್ಯಾದೆ ಆದರೂ ಐತೆ. ಕಾರ್ ಒಂದು 8-10 ಲಕ್ಷದ ಇದೆ ಅಂತ ಅಂದ್ಬಿಟ್ಟಾದ್ರು ಅವ್ರು ಯೋಚನೆ ಮಾಡ್ತಾರೆ. ಇನ್ನು ಆಟೋ ಡ್ರೈವರು ಆಗಿರಲಿ, ಇಂಥವ್ರಿಗಂತೂ ಹುಡುಗಿ ಕೊಡಲ್ಲ, ಮದುವೆ ಮಾಡಿಸಲ್ಲ ಅಂತ. ಯಾಕಂದರೆ ನಮ್ಮ ಹುಡುಗ ಒಬ್ಬ ಪರದಾಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತು ಸ್ವಂತ ಮನೆ ಇದೆಯಾ ಅಂತ ಕೇಳ್ತಾರೆ, ಅದು ಕೂಡ ಇದೆ. ಮತ್ತು ಇನ್ಕಮ್ ಏನು, ಯಾವ ಥರ, ಆಲ್ಮೋಸ್ಟ್ ಇವಾಗೆಲ್ಲ ಗೌರ್ಮೆಂಟ್ ಜಾಬು, ಅದೆಲ್ಲ ಮಾತಾಡ್ತಾ ಹೋದ್ರೆ ಇನ್ನೂ ತುಂಬ ದೊಡ್ಡದಾಗ್ಬಿಡುತ್ತೆ ವಿಡಿಯೋ. ಯಾರೆಲ್ಲ ನಾನು ಹೇಳಿದ ಫೀಲ್ಡಲ್ಲಿ ಇದ್ದೀರಾ ಅವರೆಲ್ಲರೂ ಆದಷ್ಟು ಬೇಗ ಸ್ವಂತ ಮನೆ ಮಾಡ್ಕೊಳಕ್ಕೆ ಟ್ರೈ ಮಾಡಿ.
ಸ್ವಂತ ಮನೆ ಇಲ್ಲ ಅಂತಂದ್ರೆ ಲೀಸ್ ಮನೆ ಮಾಡ್ಕೊಳ್ಳಿ. ಲೀಸ್ ಮನೆ ಇಲ್ಲ ಅಂತ ಅಂದ್ರೆ ಹೆಂಗಾದ್ರೂ ಮಾಡಿ ಲೀಸ್ ಮನೆನ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ಪ್ಲಾನ್ ಮಾಡಿಬಿಟ್ಟು ಒಂದು ಲೀಸ್ ಮನೆ ಕಡೆಗೆ ಹೋಗಿ, ಅದಾದ್ಮೇಲೆ ಒಂದು ಸ್ವಲ್ಪ ದುಡ್ಡು ಹೊಂದಿಸ್ಕೊಂಡು ಒಂದು ಸೈಟ್ ತಗೊಂಡು ಸಣ್ಣದಾಗಿ ಲಾಸ್ಟ್ ಕೊನೆ ಪಕ್ಷ ಇಲ್ಲಾಂದ್ರೆ ಒಂದು ಶೆಡ್ ಅಂತ ಅಂದ್ರೆ ಒಂದು 4 ಗೋಡೆ ಹಾಕ್ಬಿಟ್ಟು ಒಂದು ಶೆಡ್ಡೇ ಅಂದ್ಕೊಳ್ಳಿ, ಒಂದು ಸೀಟ್ ಹಾಕ್ಬಿಟ್ಟು ಒಂದು ಶೆಡ್ ತರ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಲೈಫ್ನ. ಆಮೇಲೆ ಮಿಕ್ಕಿದ್ದು ನೋಡೋಣ, ದೇವ್ರು ಏನಾದರೂ ಒಂದು ದಾರಿ ತೋರಿಸ್ತಾನೆ. ಸ್ನೇಹಿತರೆ, ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.